ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಿಸುವಂತೆ A14 ಪ್ರದೂಷ್ ಅರ್ಜಿಯನ್ನ ಹಾಕಿದ್ದಾನೆ. ಮಾಫಿ ಸಾಕ್ಷಿ ಆಗಿಸುವಂತೆ A14 ಪ್ರದೂಷ್ ಅರ್ಜಿಯನ್ನ ಹಾಕಿರುವಂತದ್ದು. ಸತ್ಯ ಹೇಳ್ತೀನಿ, ಕ್ಷಮೆ ನೀಡುವಂತೆ ಪ್ರದೂಷ್ ಅರ್ಜಿಯನ್ನ ಹಾಕಿರುವಂತೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ 59ನೇ CCH ಕೋರ್ಟ್ಗೆ ಪ್ರದೂಷ್ ಅರ್ಜಿಯನ್ನ ಹಾಕಿರುವಂತದ್ದು. ಪ್ರತ್ಯೇಕ ಕೊಠಡಿಯಿಂದ ವಿಸಿ ಮೂಲಕ ಹಾಜರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೇರೆ ಕೊಠಡಿಯಿಂದ ವಿಸಿ ಮೂಲಕ ಸತ್ಯ ಹೇಳ್ತೀನಿ ಅಂತ ಇಂದು ವಿಸಿ ಮೂಲಕ A14 ಪ್ರದೂಷ್ ವಿಚಾರಣೆ ಆಗುತ್ತೆ. ಮಾಫಿ ಸಾಕ್ಷಿ ಹೇಳಲಿರುವಂತದ್ದು A14 ಪ್ರದೂಷ್ ಹೇಳಿಕೆಯಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಇದೇ ರೀತಿಯಾಗಿ ಆಗಿದ್ದು ಯಾರ್ದು? ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಯಿತು, ಅದು ವಿನಯ್ ಕುಲಕರ್ಣಿ ಅವರಿಗೆ ಕಂಟಕ ಆಯಿತು ಅನ್ನುವಂಥದ್ದನ್ನ ನೋಡಿದ್ವಿ. ಈಗ ಅದೇ ರೀತಿಯಾಗಿ ಆಗತ್ತಾ? ಪ್ರದೂಷ್ ಹೇಳಿಕೆ ಮತ್ತೆ ಈ ಒಂದು ಕೇಸ್ಗೆ ಇನ್ನಷ್ಟು ಟ್ವಿಸ್ಟ್ ಕೊಡುತ್ತಾ? ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ ಇದು. ಪ್ರದೂಷ್ ಈಗ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳ್ತಾ ಇರುವಂತದನ್ನ ನೋಡ್ತಾ ಇದ್ರೆ ಇದು ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಬಹುದಾ ಅಂತ. ಯಾಕೆಂದ್ರೆ ದರ್ಶನ್ ಇರುವಂತ ಕೊಠಡಿಯಲ್ಲಿ ಬೇಡ, ಬೇರೆ ಕೊಠಡಿಯಲ್ಲಿ ವಿಸಿ ಮೂಲಕ ಹಾಜರಾಗ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಪೃಥ್ವಿ, ಖಂಡಿತವಾಗ್ಲೂ ಕೂಡ ದರ್ಶನ್ಗೆ ಈ ಒಂದು ವಿಚಾರ ದೊಡ್ಡ ಕಂಟಕ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಕರಣದ ಓರ್ವ ಆರೋಪಿ ಈ ಒಂದು ಪ್ರಕರಣದ ಆರೋಪಿ ಅಷ್ಟೇ ಅಲ್ಲ, ದರ್ಶನ್ ಆಪ್ತ ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಸಾಕಷ್ಟು ವರ್ಷಗಳಿಂದ ದರ್ಶನ್ ಮತ್ತೆ ಈ ಪ್ರದೋಷ್ ಏನಿದ್ದಾರೆ ಇಬ್ರು ಕೂಡ ಆಪ್ತರು ಅಂತ ಹೇಳಿ ಗೊತ್ತಾಗಿದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿ, ಜೊತೆಗೆ ಈ ಒಂದು ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಕೊಲೆ ನಡೆಯುವಂತ ಮುಂಚೆ ಆಗಿರ್ಬೋದು, ಕೊಲೆ ನಡೆದ ನಂತರ ಆಗಿರ್ಬೋದು, ದರ್ಶನ್ ಮತ್ತೆ ಆ ಗ್ಯಾಂಗ್ ಏನಿದೆ ಅಂದ್ರೆ ಆರೋಪಿಗಳ ಗ್ಯಾಂಗ್ ಏನಿದೆ ಭೇಟಿಯಾದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಘಟನೆ ನಡೆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಪ್ರದೋಷ್ ಆ ಒಂದು ಗ್ಯಾಂಗ್ನ ಜೊತೆ ಇದ್ದ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಜೊತೆಗೆ ಈತ ಮತ್ತೆ ದರ್ಶನ್ ಮಧ್ಯೆ ಸಾಕಷ್ಟು ಹಲವು ವರ್ಷಗಳಿಂದಲೂ ಕೂಡ ಕಾಂಟ್ಯಾಕ್ಟ್ ಇತ್ತು. ಈಗ ಈ ಒಂದು ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂಥ ಪ್ರದೋಷ್ ಸ್ವತಃ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಿಸಿ ನಾನು ಏನೇನು ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ವಿವರಿಸೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಅವರ ಪರ ವಕೀಲರಿಂದ ಅರ್ಜಿ ಹಾಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಒಂದು ಕಡೆ ಅವರಿಗೆ ಈ ಒಂದು ವಿಚಾರ ದರ್ಶನ್ಗೆ ಕಂಟಕ ಆಗುವಂತ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಪತ್ತೆಯಾಗಿದೆ, ಸಾಕಷ್ಟು ಎವಿಡೆನ್ಸ್ಗಳು, ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಮತ್ತೆ ವಿಡಿಯೋಗಳು, CCTVಗಳು, ಮತ್ತೆ ಅವರ ಕಾಂಟ್ಯಾಕ್ಟ್ ಆಗಿರ್ಬೋದು, ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಚಾರ್ಜ್ ಶೀಟ್ ಇಲ್ಲದಂಥ ರೀತಿಯಲ್ಲಿ ಈಗಾಗಲೇ ಪೊಲೀಸರು ತನಿಖೆ ಮಾಡಿ ಆ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣದ 14ನೇ ಆರೋಪಿ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಿಸಿ ಅಂತೇಳಿ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈತ ಆ ಒಂದು ಸಂದರ್ಭದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ, ಕೊಲೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಮತ್ತೆ ಈತ ಇದ್ದಂತ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳಾಗಿರ್ಬೋದು ಏನೆಲ್ಲ ಪ್ಲಾನ್ ಮಾಡಿದ್ರು, ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಪಾತ್ರ ಏನು, ಆತನ ಪಾತ್ರ ಏನು, ಬೇರೆ ಬೇರೆ ಆರೋಪಿಗಳ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈತ ಕೋರ್ಟ್ನಲ್ಲಿ ಏನೆಲ್ಲ ಹೇಳಿಕೆ ನೀಡ್ತಾನೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈತ ಸಾಕ್ಷಿ ಹೇಳುವಂತ ಸಂದರ್ಭದಲ್ಲಿ ಆತ ಹೇಳ್ತಿರುವಂತ ವಿಚಾರ ಕೂಡ ಎಷ್ಟು ನಿಜ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಆ ಒಂದು ವಿಚಾರ ಏನಂದ್ರೆ ಅಂದ್ರೆ ಈತ ತಾನು ಒಪ್ಕೊಂಡಂತೆ ತಾನು ಮಾಡಿರುವಂತ ತಪ್ಪು ಒಪ್ಕೊಳ್ಳೋದ್ರ ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿವರಣೆ ನೀಡ್ತಾರೆ, ಅದರಲ್ಲಿ ದರ್ಶನ್ ಹೆಸರು ಪ್ರಸ್ತಾಪ ಆಗುವಂತ ವಿಚಾರ ಆಗಿರ್ಬೋದು, ಮತ್ತೆ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೇರ ಹೇಳಿಕೆಗಳನ್ನ ಈತ ಕೊಟ್ರೆ ನಿಜಕ್ಕೂ ಕೂಡ ಇದು ದರ್ಶನ್ಗೆ ಕಂಟಕ ಆಗುವಂತ ಎಲ್ಲಾ ರೀತಿಯಾದಂತಹ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿದ್ದಾರೆ. ಹೌದು, ಓಕೆ. ಮತ್ತೊಂದು, ಈತನೇ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಕೂಡ ಒಂದು ಚಾರ್ಜ್ ಶೀಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ಎಲ್ಲಾ ಆರೋಪಿಗಳದ್ದು ಕೂಡ 164 ಸ್ಟೇಟ್ಮೆಂಟ್ ಆಗಿರುವಂತದ್ದು. ಸೊ ತನ್ನ ಸ್ಟೇಟ್ಮೆಂಟ್ ಅನ್ನ ಈಗ ಬದಲಾವಣೆ ಮಾಡ್ತೀನಿ ಅನ್ನುವಂಥದ್ದೇ ಆದ್ರೂ ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ, ಪೊಲೀಸರ ಮುಂದೆ ಒಂದೊಂದು ಹೇಳಿಕೆಯನ್ನ ಕೊಟ್ರೆ ಅದು ಕೂಡ ಈತನಿಗೂ ಕಂಟಕ ಆಗ್ಬೋದಾ, ಅಥವಾ ಈತ ಮಾಫಿ ಮಾಡ್ತೀನಿ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಈತ ಸೇಫ್ ಆಗಿ ಉಳಿದವ್ರಿಗೆ ಕಂಟಕನ?
ಪೃಥ್ವಿ, ಕಾನೂನಿನಲ್ಲಿ ಯಾವಾಗ ತಾನು ಒಬ್ಬ ಆರೋಪಿ ಆಗಿರ್ಬೋದು, ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಆರೋಪಿ, ಆತನಿಗೆ ಏನಾದ್ರೂ ತನ್ನ ತಪ್ಪು ಅರಿವಾಗಿ ಅದನ್ನ ತಾನು ಏನಾದ್ರೂ ತಪ್ಪನ್ನು ಒಪ್ಕೊಂಡು ಮಾಫಿಯಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವಂಥದ್ದು ಕಾನೂನಲ್ಲಿ ಅವಕಾಶ ಇದೆ. ಜೊತೆಗೆ ಈತ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ, ಅಂದ್ರೆ ನೀವು ಹೇಳಿದಾಗೆ, ಜೊತೆಗೆ ತನಿಖೆ ವೇಳೆ ಗೊತ್ತಾಗಿರುವಂತಹ ಒಂದಷ್ಟು ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕೊಲೆಯಾದ ನಂತರ ಆಗಿರುವಂತಹ ಒಂದಷ್ಟು ಬಾಡಿ ಡಿಸ್ಪೋಸಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಪ್ಲಾನ್ಗಳನ್ನ ಮಾಡೋದಾಗಿರ್ಬೋದು, ಸಾಕ್ಷ್ಯನಾಶ ಮಾಡೋದಾಗಿರ್ಬೋದು, ಈ ಎಲ್ಲ ವಿಚಾರದಲ್ಲೂ ಕೂಡ ಪ್ರದೋಷ್ ಕೈ ಹಾಕಿದ್ದ ಅನ್ನೋಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಈತನೇ ಹೇಳಿಸಿ ಒಂದಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡುವಂತ ವಿಚಾರ ಆಗಿರ್ಬೋದು, ಮತ್ತೆ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಸ್ವತಃ ತಾನೇ ಮುಂದೆ ನಿಂತು ಬೇರೆ ಬೇರೆ ಆರೋಪಿಗಳಿಗೆ ಸೂಚನೆ ನೀಡಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಈ ನಡುವೆ ಈಗ ಈತ ಆರೋಪಿತನಾಗಿ ತಾನೇ ಮಾಫಿ ಸಾಕ್ಷಿಯನ್ನಾಗಿ ಹೇಳಿಕೆ ಮಾಡೋಕೆ ಬರ್ತಿದ್ದಾನೆ ಅಂತಂದ್ರೆ ನಿಜಕ್ಕೂ ಕೂಡ ಆತ ಈಗಾಗಲೇ 164 ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ. ತನ್ನ ಆರೋಪಿತ ತಾನು ಏನೆಲ್ಲ, ತನ್ನ ವರ್ಷನ್ ಏನು, ತಾನು ತನ್ನ ಕೈವಾಡ ಎಷ್ಟಿದೆ ಇದರಲ್ಲಿ, ಜೊತೆಗೆ ತನ್ನ ಮೇಲಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೇಳುವಂತ ಪ್ರಶ್ನೆಗೆ ಆತ ತನ್ನದೇ ಉತ್ತರಗಳನ್ನ ಕೊಟ್ಟಿದ್ದಾನೆ. ಆದ್ರೆ ಆ ಒಂದು ಉತ್ತರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟ, ಮತ್ತೆ ಈಗ ಕೋರ್ಟ್ ಮುಂದೆ ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಅವರ ಪರ ವಕೀಲರು ಅರ್ಜಿ ಹಾಕಿದ್ದಾರೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜೊತೆನೆ ಆತ ಇದ್ದಾನೆ. ಹಾಜರು ಮಾಡುವಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನನ್ನನ್ನು ಹಾಜರು ಪಡಿಸುವಂತೆ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ನ ಒಪಿನಿಯನ್ ಕೇಳಿದೆ. ಒಪಿನಿಯನ್ ಆದಾದ್ಮೇಲೆ ವಿಚಾರಣೆ ವೇಳೆ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ.